ಮಾಲೂರು ಹೊರವಲಯದ ಆರ್ಜಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉದ್ಯಮಿ ಎನ್ ವೆಂಕಟಮೋಹನ್, ಮಾಲೂರಿನ ಇಂದಿರಾನಗರದಲ್ಲಿ ರೈಲ್ವೆ ದಾರಿಗೆ ಹೊಂದಿಕೊಂಡಿರುವ ತಮ್ಮ ಪಿತ್ರಾರ್ಜಿತ ಆಸ್ತಿ ಸರ್ವೆ ನಂಬರ್ 258/3 ಬೇರ 1 ಎಕರೆ ಜಮೀನು ಹಣ ಪಡೆದು ಅರುಣಾ ರವಿ ಎಂಬುವರಿಗೆ ಮಾರಾಟ ಮಾಡಿದಂತೆ ಮ್ಯಾನ್ಯುಯಲ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಂತೆ ನಮ್ಮ ಸಹಿಗಳನ್ನು ಫೋರ್ಜರಿ ಮಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದು ನ್ಯಾಯಾಲಯದ ಮೂಲಕ ಖಾತೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಈ ವಿಷಯವಾಗಿ ಪೊಲೀಸ್ ಠಾಣೆಯಲ್ಲಿ ಅಕ್ರಮವೆಸಗಿರುವ ಅರುಣಾ ರವಿ ವಿರುದ್ಧ ದೂರು ನೀಡಿದ್ದು, ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ದೂರು ನೀಡಿದ ನಂತರ ಅರುಣಾ ರವಿ ಹಾಗೂ ಸ್ನೇಹಿತರಾದ ಶ್ರೀನಿವಾಸ್ ರೆಡ್ಡಿ, ಚೊಕ್ಕಂಡಹಳ್ಳಿ ವಾಸು ಮತ್ತು ವಾಸುದೇವನ್ ಎಂಬುವರು ಕರೆ ಮಾಡಿ ದೂರು ವಾಪಸ್ ಪಡೆಯುವಂತೆ ಬೆದರಿಕೆ ಹಾಕಿದ್ದಾರೆ. ತಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡಲು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ಸಲ್ಲಿಸಿದ್ದು, ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದೇನೆ. ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರನ್ನ ವಂಚಿಸುತ್ತಿರುವ ಅರುಣಾ ರವಿ, ವಾಸುದೇವ್, ಚೊಕ್ಕಂಡಹಳ್ಳಿ ವಾಸು ಮತ್ತು ಶ್ರೀನಿವಾಸ್ ರೆಡ್ಡಿ ಎಂಬುವರು ನಕಲಿ ಉದ್ಯಮಗಳಿಂದ ಎಚ್ಚರಿಕೆ ವಹಿಸಬೇಕು ಎಂದು ಮನವಿ ಮಾಡಿದ್ರ. ವಿಷಯ ಏನಂದ್ರೆ, ನಂದು 1 ಎಕರೆ ಮೇಲೆ ಫ್ರಾಡ್ ನಡೆದಿದೆ. ಫೋರ್ಜರಿ ಮಾಡಿ ರವಿ ಇದು ಹ್ಯಾಬಿಚುವಲ್ ಅವನ ಅಫೆಂಡರ್, ಅವನ ಮೇಲೆ ಭಾಳಷ್ಟು ಕೇಸ್ಗಳಿದೆ. ಅವನು ನನ್ನ ಜಮೀನನ್ನು ಅವನೇ ಸಿಗ್ನೇಚರ್ ಹಾಕಿ ಅವನೇ ಕ್ರಿಯೇಟ್ ಮಾಡಿ ಫೇಕ್ ಡಾಕ್ಯುಮೆಂಟು ನಾನು 12 ಲಕ್ಷ ಪಡೆದಂಗೆ ತೋರಿಸಿ ಅದನ್ನು ಫೇಕ್ ಡಾಕ್ಯುಮೆಂಟ್ ಮಾಡಿ ಹೊಸಕೋಟೆಯಲ್ಲಿ ಸ್ಟ್ಯಾಂಪ್ ಪೇಪರ್ ತೊಗೊಂಡು ಮಾಲೂರಲ್ಲಿ ಸಿಗ್ದಿರೋಂಗೆ ಹೊಸಕೋಟೆಯಲ್ಲಿ ತೊಗೊಂಡು ಅದನ್ನು ಟೈಪ್ ಮಾಡಿಸಿ ಅದನ್ನು ಇದು ಕೋರ್ಟಲ್ಲಿ ಹೋಗಿ ಇದು ಸ್ಟೇ ತಂದವನೆ ಆ ಪೇಪರ್ ಮೇಲೆ. ಆಮೇಲೆ ನಮ್ಮ ಗಮನಕ್ಕೆ ಬಂದಮೇಲೆ ಗೊತ್ತಾಯಿತು ಅದು ಟೋಟಲಿ ಫೇಕ್ ಅಂತ. ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ರಿಜಿಸ್ಟರ್ ಆಗಿದೆ. ಪೊಲೀಸರು ಅದು ಕ್ರಮ ತಗೊತೀವಿ ಅಂತ ಹೇಳಿದ್ದಾರೆ, ಅದು ಮಾಡ್ತಾರೆ, ನಮ್ಗೆ ಗೊತ್ತಿದೆ. ಬಟ್ ಇದೇನಕ್ಕೆ ಇದು ಪ್ರೆಸ್ ಮೀಟ್ ಕರೆದಿರೋದಂದರೆ, ಇನ್ನು ಮುಂದೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದಂತ. ಯಾಕಂದರೆ ಅಲ್ಲಿ ವಾಸು ಚೊಕ್ಕಂಡಲ್ಲಿ ಅವನಿದಾನಲ್ಲ, ಅವನು ಬರೀ ಸಿಗ್ನೇಚರ್ಸ್ ಡೂಪ್ಲಿಕೇಟ್ ಮಾಡೋದು, ಡೂಪ್ಲಿಕೇಟ್ ಪೇಪರ್ಗಳು ಕರ್ಕೊಂಡ್ಬಂದು ಮಾಡೋದು, ಅವನದು ಅದೇ ಬುದ್ಧಿ, ಅವನದು ಬೇರೆ ಏನಿಲ್ಲ. ಅವನೇ ಮೇನ್ ಕಲ್ಪ್ರಿಟ್ಟು. ರವಿ ಅನ್ನೋನು ಬಿಡಿ, ಅವನು ಫೈನಾನ್ಸರು ಇವೆಲ್ಲ ಮಾಡಿಸೋದು ಅವನೇ. ಸೊ ಇದೇನಿದೆ, ಇದೆಲ್ಲ ಗೊತ್ತಾದ್ಮೇಲೆ ನಮ್ಮನ್ನು ಬೆದರಿಸೋದು, ಪ್ರಾಣ ಬೆದರಿಕೆ ಹಾಕೋದು, ಈ ಉತ್ತರಳ್ಳಿ ಇರೋದು ಎಷ್ಟು ಮಾತ್ರ ನಮಗೆ ಕಿಡ್ನ್ಯಾಪ್ ಮಾಡೋದು ಅಂತೇಳಿ ಶ್ರೀನಿವಾಸ್ ರೆಡ್ಡಿ ಅನ್ನೋರು ಹೇಳೋದು. ಸೊ ಈ ಥರ ಬೆದರಿಕೆಗಳಾಗ್ತಾ ಇದ್ದಾರೆ. MP ಪ್ರಕಾಶ್, CTV ನ್ಯೂಸ್, ಮಾಲೂರು.